ಊರ್ ಜನ ಹೇಳ್ತಾರೆ, ಯಾಕೆ ಮಾಡ್ತಿದ್ದೀಯಾ ಹುಡುಗಿ ನೀನು, ಇಷ್ಟು ಖರ್ಚಾಗ್ತದೆ ಅಷ್ಟು ಖರ್ಚಾಗ್ತದೆ. ಯಾಕಂದರೆ ಹೆಣ್ಮಕ್ಕಳು ಅಷ್ಟು ಈಸಿಯಾಗಿ ಮನೆಯವರು ಈಸಿಯಾಗಿ ಬಿಡೋದಿಲ್ಲ. ಏನು ಮಾಡಬೇಕಂದ್ರೆ ನಮ್ಮ ಮೇಲೆ ಬೇಕಾದರೆ ಯಾರು ಡಿಪೆಂಡ್ ಆಗ್ತದೆ, ಆದರೂ ನಾವು ಮಾತ್ರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. 8 ವರ್ಷದಲ್ಲಿ ಒಂದು 2-3 ವರ್ಷ ಲಾಸ್ ಆಗಿದೆ, ಆದರೂ ಬಿಡಲಿಲ್ಲ. ಚಾಲೆಂಜ್ ಇದೆ, ಮಾಡಿ ತೋರಿಸ್ತೀನಿ, ಮಾಡ್ತೀವಿ. ನನ್ನ ಹೆಸರು ಪೂಜಾ ಎಂ ಕೋಟಾರ್ಕರ್, ತಾಲೂಕು ಕಾರವಾರ, ಹಿರೇಸಿಟ್ಟ ಊರ ಹೆಸರು. ನಾನು ಓದಿರುವುದು ಡಿಪ್ಲೊಮಾ 2nd ಇಯರ್ ಕಮರ್ಷಿಯಲ್ ಪ್ರಾಕ್ಟೀಸ್. ಈಗ ಜಸ್ಟ್ 10 ಡೇಸ್ ಆಯಿತು ನನ್ನ ಮದುವೆ ಆಗಿ. ನಾನು ಮದುವೆಗೆ ಮುಂಚೆನೂ ಸಿಗಡಿದು ಮಾಡ್ತಾ ಇದ್ದೆ. ಇವಾಗ ನನ್ನ ಗಂಡನು ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನಮ್ಮ ಮನೆಯವರು, ನನ್ನ ಫ್ಯಾಮಿಲಿ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ನಾನು ಧರ್ಮಸ್ಥಳ ವತಿಯಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ಏನಂದರೆ ಅದರಲ್ಲಿ ಕೊಟ್ಟಿದ್ದ ಸಾಲವನ್ನು ನಾನು ಇಲ್ಲಿ ಪ್ರಯೋಜನ ಮಾಡ್ಕೊಂಡಿದ್ದೀನಿ. ಇದು ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಏನಂದರೆ ಬೆಳಿಗ್ಗೆ 6 ಗಂಟೆಗೆ ಏಳಬೇಕು, ಸಿಗಡಿಗೆ ಫುಡ್ ಎಲ್ಲ ಹಾಕಬೇಕು. 4 ಫುಡ್ ಇರ್ತದೆ, 4 ಟೈಮ್ ಫುಡ್ ಇರ್ತದೆ. ಇದು ಅಂದರೆ ಹೆಂಗಸರು ಮಾಡೋ ಕೆಲಸನೇ ಇಲ್ಲ ಇದು, ಆದ್ರೂ ಮಾಡಬೇಕು. ಯಾಕಂದರೆ ಇದರಿಂದನೇ ನಾನು ನನ್ನ ತಂಗಿಗೆ ಇಂಜಿನಿಯರಿಂಗ್ ಓದಿಸಿದ್ದೀನಿ. ಇವಾಗ ಅವರು ಮುಂಬೈನಲ್ಲಿ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ವತಿಯಿಂದನೂ ನಂಗೆ ತುಂಬ ಹೆಲ್ಪ್ ಆಗಿದೆ. ಯಾಕಂದರೆ ಹೆಣ್ಮಕ್ಕಳು ಅಷ್ಟು ಈಸಿಯಾಗಿ ಮನೆಯವರು ಈಸಿಯಾಗಿ ಬಿಡೋದಿಲ್ಲ ಏನು ಮಾಡಬೇಕಂದ್ರೆ. ಆದ್ರೂ ನನಗೆ ಧರ್ಮಸ್ಥಳ ವತಿಯಿಂದ ಸಿಕ್ಕಿದ ಒಂದು ಹೆಲ್ಪ್ ಪ್ರಕಾರ ನಂಗೆ ಮನೆಯವರು ಕೂಡ ಸಪೋರ್ಟ್ ತುಂಬ ಮಾಡಿದ್ದಾರೆ. ಯಾಕಂದರೆ ರಾತ್ರಿ ಇಲ್ಲಿ ಇರಬೇಕಾಗ್ತದೆ, ಆದರೆ ನಾನು ಇರ್ಲಿಕ್ಕೆ ಆಗೋದಿಲ್ಲ. ನಮ್ಮ ತಂದೆ, ನನ್ನ ಮಾಮ ಅವರೆಲ್ಲ ಇರ್ತಾರೆ ಇಲ್ಲಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಬರ್ತೀನಿ, ಇಲ್ಲಿ ಬರೋದಿಲ್ಲ ಅಂತ ಇಲ್ಲ, ಬರ್ತೀನಿ, ನೋಡ್ತೀನಿ ಹೇಗಾಗಿದೆ ಏನಾಗಿದೆ. ಆದರೂ ಮಾರ್ಕೆಟಿಂಗು ತಲೆ ಓಡಿಸ್ಬೇಕು. ಅದಕ್ಕಾಗಿ ನಾನು ಕಾಮರ್ಸ್ ಓದಿದ್ದೀನಿ. ಅದಕ್ಕಾಗಿ ನನಗೂ ಸ್ವಲ್ಪ ಐಡಿಯಾ ಇದೆ, ಏನು ಮಾಡಿದರೆ ಹ್ಯಾಂಗೆ ಮಾರ್ಕೆಟಿಂಗ್ ಆಗೋದು. ನಾವು ಮಾರ್ಕೆಟಿಂಗ್ ಮಾಡೋದು ಗೋವಾದಲ್ಲಿ, ನಮ್ಮ ಮನೆಯವ್ರು ಹೋಗ್ತಾರೆ ಅಲ್ಲಿ. ಈಗ ಸ್ವಲ್ಪ ಜನ ತುಂಬ ಓದ್ತಾರೆ, ಆದರೂ ಮನೆಯಲ್ಲೇ ಇರ್ತಾರೆ. ಮದುವೆ ಆಗೋದು, ಹೋಗೋದು, ಮನೆಯಲ್ಲೇ ಇರುವುದು, ಹಾಗೆಲ್ಲ ಮಾಡಬಾರ್ದು. ಯಾಕಂದರೆ ನಾವು ಓದಿರುವುದೇ ನಮ್ಗೆ ಏನಾದರೂ, ನಾವು ಓದನ್ನು ನಾವು ಏನಾದರೂ ಯೂಸ್ ಮಾಡ್ಕೊಳ್ಬೇಕು. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನಮ್ಮ ಮೇಲೆ ಬೇಕಾದರೆ ಯಾರು ಡಿಪೆಂಡ್ ಆಗ್ತದೆ, ಆದರೂ ನಾವು ಮಾತ್ರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನಾವು ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು. ನಾನು ಇದು ಮಾಡಿದಾಗಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಲಾಸ್ ಆಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ, ಲಾಸ್ ಆಗ್ತದೆ. ಆದರೆ ಲಾಸ್ ಆಗಿದ್ರೂ ನಾವು ಮುಂದೆ ಮಾಡ್ತಾ ಇರ್ತೀವಿ. ಈಗ 8 ವರ್ಷ ಆಯಿತು ಮಾಡ್ತಾ ಇದ್ದೀವಿ. 8 ವರ್ಷದಲ್ಲಿ ಒಂದು 2-3 ವರ್ಷ ಲಾಸ್ ಆಗಿದೆ, ಆದರೂ ಬಿಡಲಿಲ್ಲ. ಚಾಲೆಂಜ್ ಇದೆ, ಮಾಡಿ ತೋರಿಸ್ತೀನಿ, ಮಾಡ್ತೀವಿ. ದೊಡ್ಡ ಅಕ್ಕನಿಗೆ ಮದುವೆ ಮಾಡಿದ್ದೀನಿ. ಫಸ್ಟ್ ಅವರಿದ್ರು, ಧರ್ಮಸ್ಥಳ ಸಂಘದಲ್ಲಿ ಅವರಿದ್ರು, ಅವರಿಂದನೇ ಇದು ಸ್ಟಾರ್ಟ್ ಮಾಡಿದ್ದು. ಇವಾಗ ಅವ್ರು ಮದುವೆ ಹಾಕೊಂಡು ಹೋಗಿದ್ದಾರೆ. ಇದರಿಂದನೇ, ಈ ಬಿಸ್ನೆಸ್ಸಿಂದನೇ ನಾನು ಮಾಡಿದ್ದು. ಚಾಲೆಂಜ್ ಮಾತ್ರ ಬಿಡಲಿಲ್ಲ. ಊರ್ ಜನ ಹೇಳ್ತಾರೆ, ಯಾಕೆ ಮಾಡ್ತಿದ್ದೀಯಾ ಹುಡುಗಿ ನೀನು, ಇಷ್ಟು ಖರ್ಚಾಗ್ತದೆ ಅಷ್ಟು ಖರ್ಚಾಗ್ತದೆ. ಆದರೂ ಚಾಲೆಂಜ್ ಮಾತ್ರ ಬಿಡಲಿಲ್ಲ. ಮಾಡ್ತಾ ಇರ್ತೀನಿ, ನೋಡುವ ಎಷ್ಟು ಮೇಲೆ ಹೋಗ್ತೀನಂತ ಇದು ಮಾಡಿಕೊಂಡು. ಆದರೆ ಹುಡುಗಿಯವರು ಕೂಡ ನಾನು ಹೇಳೋದು ಇಷ್ಟೇ, ಅಂದರೆ ನಮ್ದೇನು ಚಾಲೆಂಜ್ ಇರ್ತದಲ್ಲ, ಅದನ್ನು ನಾವು ಬಿಟ್ಕೊಡ್ಬಾರ್ದು. ನಾವು ಯಾವಾಗಲೂ ಮುಂದೆನೇ ಇರಬೇಕು.